ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲಾ ವಿಷಯಗಳನ್ನು ಆಲಿಸಿ ನಾನು ನಿಮ್ಗೊಂದು ಆಫರ್ ಕೊಡ್ತಾ ಇದೀನಿ, ಇದಕ್ಕೆ ನೀವು ಒಪ್ಕೋಬೇಕು ಅಂತ ಜಂಟಿ ಸಮಿತಿ ಹೇಳಿದ್ರು. ಜಂಟಿ ಕ್ರಿಯಾ ಸಮಿತಿ ಮುಖಂಡರುಗಳು ಆ ಕ್ಷಣದಲ್ಲೇ ಅವರ ಆ ಒಂದು ಆಫರ್ ಅನ್ನ ಅವ್ರು ನೀಡಿದಂತ ಹೇಳಿಕೆಯನ್ನು ನಾವು ತಿರಸ್ಕಾರ ಮಾಡ್ತೀವಿ. ನಾವು ಕೇಳಿರೋದು 1/1/2024 ವೇತನ ಪರಿಷ್ಕರಣೆ ಆಗಬೇಕು ಅಂತ ಹೇಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ 1/4/2025 ವೇತನ ಪರಿಷ್ಕರಣೆ ಮಾಡ್ತೀವಿ. ಮಾನ್ಯ ಸಾರಿಗೆ ಸಚಿವರ ಗಮನಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಅವರು ಡೈರೆಕ್ಷನ್ ಕೊಟ್ಟಿದ್ದಾರೆ, ನೀವು ಆದಷ್ಟು ಬೇಗ ಅವರು ಕರೆದಿ ಅಂತ MD ಅನೂಪ್ ಕುಮಾರ್ ಅವರು ಏನೋ ಒಂದು ಆದೇಶವನ್ನ ಮಾಡಿ ಹೋಗಿದ್ದಾರೆ. ಆ ಆದೇಶ ನಮ್ಗೆ ಮುಗ್ಲಿನ ಮುಳ್ಳಾಗಿದೆ, ಸರ್ಕಾರಕ್ಕೆ ವರದಾನ ಆಗಿದೆ. ಯಾವುದೇ ಕಾರಣಕ್ಕೂ 1/4/2026 ವೇತನ ಪರಿಷ್ಕರಣೆ ಆಗ್ಲಿಕ್ಕೆ ನಾವು ಬಿಡಲ್ಲ, ಅದನ್ನ ಒಪ್ಪೋದುವಿಲ್ಲ. ದಯಮಾಡಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರಿಗೆ ಟಿವಿಯನ್ನು ಸಬ್ಸ್ಕ್ರೈಬರ್ ಆಗಿ ವೀಕ್ಷಣೆ ಮಾಡಿ. ಯಾಕಂದರೆ ಇನ್ನು ಮುಂದಿನ ದಿನಗಳಲ್ಲಿ ಸಾರಿಗೆಯ ಪ್ರತಿಯೊಂದು ವಿಷಯವನ್ನು ಸಾರಿಗೆ ಟಿವಿ ಮುಖಾಂತರವಾಗಿ ರಾಜ್ಯದ ಮೂಲೆ ಮೂಲೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ದಯಮಾಡಿ ಎಲ್ಲರೂ ಸಹ ಸಾರಿಗೆ ಟಿವಿ ಮುಖಾಂತರವಾಗಿ ಸಬ್ಸ್ಕ್ರೈಬರ್ ಆಗಿ ಅತಿ ಹೆಚ್ಚಿನ ಚಂದಾದಾರರಾಗಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಸಾರಿಗೆ ಈ ಚಾನಲ್ ನೋಡಿ ಅಪ್ಡೇಟ್ ಮಾಡ್ಕೊಳ್ಳಿ ನಿಮ್ಮ ನಾಲೆಡ್ಜನ್ನ. ನಾವು ಕೂಡ ನಮಗೆ ತಿಳಿದಂಥ ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಯಾವಾಗಲೂ ತಯಾರಿದ್ದೀವಿ. ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ದಯವಿಟ್ಟು ಈ ಸಾರಿಗೆ ಟಿವಿ ನಮ್ಮ ಒಂದು ಸಂಸ್ಥೆ ಒಳಗಡೆ ಬಂದಾಗ ನಮ್ಮ ನೌಕರರ ಜೊತೆಯಲ್ಲಿ ಒಂದು ಬಾಂಧವ್ಯವನ್ನ ಹೊಂದಿದಾಗ ಒಂದು ಒಳ್ಳೆ ವಾತಾವರಣ ಇಲ್ಲಿ ಸೃಷ್ಟಿ ಆಗ್ತಾ ಇದೆ. ಎಲ್ಲವರಿಗೂ ಸಹ ಒಂದು ನೈಜ ವಿಷಯಗಳನ್ನ ತಿಳಿಸುವಂತ ಪ್ರಯತ್ನವನ್ನ ನಮ್ಮ ಸಾರಿಗೆ ಟಿವಿ ಧನಂಜಯ ಅವರು ಮಾಡ್ತಾ ಇದ್ದಾರೆ. ದಯವಿಟ್ಟು ಅವ್ರು ಬೆಳಿಬೇಕು. ಯಾಕಂದ್ರೆ ಸಾರಿಗೆ ನೌಕರರಿಗೆ ಎಲ್ಲಾ ತರದ ವಿಷಯಗಳನ್ನು ಸಹ ಅವರು ನೇರವಾಗಿ ತಲುಪಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅವರ ಒಂದು ಈ ಸಾರಿಗೆ ಟಿವಿಯನ್ನ ಎಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಿ. ನಿನ್ನೆ ಏನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಸಭೆ ನಡೀತು, ಸುಮಾರು 1.25 ಗಂಟೆ ಟೈಮ್ ಏನು ಸಭೆ ನಡೀತು, ಆ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಯ್ತು ಅನ್ನೋದ್ರ ಬಗ್ಗೆ ನಮ್ಮ ನೌಕರರಿಗೆ ತಿಳಿಸ್ಬೇಕು ಅಂತ ಹೇಳಿ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಾನು ರಾಮು ಮಾತಾಡ್ತಾ ಇದ್ದೀನಿ. ನಮ್ಮೆಲ್ರಿಗೂ ಸಹ ನಿನ್ನೆ ಏನು ವಿಧಾನಸೌಧದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ನಡೆದಂತ ಸಭೆಯ ಬಗ್ಗೆ ಎಲ್ರಿಗೂ ಸಹ ಕುತೂಹಲ ಇತ್ತು, ಏನಾಯ್ತು ಅಂತಕ್ಕಂಥದ್ದು ಕೆಲವರಿಗೆ ಗೊಂದಲ ಆಗಿದೆ. ಹಾಗಾಗಿ ಅವೆಲ್ಲಾ ವಿಷಯಗಳ ಬಗ್ಗೆ ತಮ್ಗೆ ತಿಳಿಸ್ಬೇಕು ಅಂತ ಹೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಸಭೆ ಪ್ರಾರಂಭ ಆದಾಗ ಮಾನ್ಯ KSRTC MD ಸಾಹೇಬರು ಎಲ್ರಿಗೂ ಸಹ ಸ್ವಾಗತವನ್ನ ಕೋರಿದ್ರು. ಮತ್ತೆ ನಾವು ಜಂಟಿ ಸಮಿತಿ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿನ್ನೆ ಸಂವಿಧಾನ ಸಮರ್ಪಣಾ ದಿನಾಚರಣೆಯ ಒಂದು ಶುಭಾಶಯಗಳ ಅಂಗವಾಗಿ ನಾವು ಸಂವಿಧಾನ ಅರಿವು ಎಂಬ ಪುಸ್ತಕವನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ ಸಾರಿಗೆ ಸಚಿವರಿಗೆ ಮತ್ತೆ ರಾಜಕೀಯ ಕಾರ್ಯದರ್ಶಿಗೆ ಇದ್ದಂತ ಎಲ್ಲರಿಗೂ ಸಹ ಸಂವಿಧಾನ ಪುಸ್ತಕವನ್ನ ನೀಡುವ ಮೂಲಕ ಶುಭವನ್ನ ಕೋರಿ ಸಭೆಯನ್ನ ಪ್ರಾರಂಭ ಮಾಡಿದ್ರು. ನಮ್ಮ ಜಂಟಿ ಕ್ರಿಯಾ ಸಮಿತಿಯ ಸಂಚಾಲಕರಾಗಿರ್ತಕ್ಕಂಥ ದೇವರಾಜ್ ಅರಸು ಅವರು ವಿಷಯವನ್ನ ಮಂಡಿಸಿದ್ರು CM ಮುಂದೆ. ನಮ್ಗೆಲ್ರಿಗೂ ಸಹ CM ಆಲ್ರೆಡಿ ಎಲ್ಲಾ ವಿಷಯಗಳು ಅರಿವಿತ್ತು. ಆದ್ರೂ ಸಹ ಮತ್ತೊಮ್ಮೆ ನಮ್ಮ ಏನು ಬೇಡಿಕೆಗಳು 2 ಬೇಡಿಕೆಗಳಿದ್ದು 1/1/2020 ಏನು 38 ತಿಂಗಳು ಹರಿಯರ್ಸ್ ಬರ್ಬೇಕಾಗಿತ್ತು ಹಿಂಬಾಕಿ, ಅದ್ರ ಬಗ್ಗೆ ಮತ್ತೆ 1/1/2024 ವೇತನ ಪರಿಷ್ಕರಣೆಯ ಬಗ್ಗೆ ವಿಷಯವನ್ನ ಮಂಡಿಸಿದ್ರು. ಆದ್ರೆ ಮೊನ್ನೆ ಮುಖ್ಯಮಂತ್ರಿಗಳು ಮಾನಸ ಸುಬ್ರಾವ್ ಸಾಹೇಬರ ಮಾತುಗಳನ್ನ ಆಲಿಸಿದ್ರು. ಮತ್ತೆ ಅಲ್ಲಿದ್ದಂತ ಮಂಜುನಾಥ್ ಕಾಮ್ರಾಡ್ ಅವರು ಮಾತಾಡೋದು, CIT ಮಂಜುನಾಥ್, ಜಗದೀಶ್ ಎಲ್ಲರೂ ಸಹ ಮಾತಾಡೋರು. ಎಲ್ಲರೂ ಮಾತಾಡಾದ್ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ನಾವು 1957 ಏನು ಪಾರಂಪರಿಕವಾಗಿ 4 ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಮಾಡ್ಕೊಂಡು ಬಂದಿದ್ದಾರೆ, ಆ ವಿಷಯವನ್ನು ಪರಿಗಣಿಸಿ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು 2016 ಇದೇ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ರು, ಅವರ ಕಾಲಾವಧಿಯಲ್ಲಿ ಏನು ನಡೀತು, ಘಟನೆ ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆನೂ ಸಹ ಅವ್ರಿಗೆ ಮನವರಿಕೆ ಮಾಡುವಂತ ಪ್ರಯತ್ನಗಳನ್ನ ಜಂಟಿ ಕ್ರಿಯಾ ಸಮಿತಿ ನಿನ್ನೆ ಮಾಡ್ತು. ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲಾ ವಿಷಯಗಳನ್ನ ಆಲಿಸಿ ಅವರ ಒಂದು ತೀರ್ಮಾನಕ್ಕೆ ಬಂದು ನಾನು ನಿಮ್ಗೊಂದು ಆಫರ್ ಕೊಡ್ತಾ ಇದೀನಿ, ಇದಕ್ಕೆ ನೀವು ಒಪ್ಕೋಬೇಕು ಅಂತ ಜಂಟಿ ಸಮಿತಿ ಹೇಳಿದ್ರು. ಅವರ ಒಂದು ಆಫರ್ ಏನಪ್ಪಾ ಜಂಟಿ ಸಮಿತಿಗೆ ಅಂತಂದ್ರೆ, ಹರಿಯರ್ಸ್ ವಿಚಾರದಲ್ಲಿ 38 ತಿಂಗಳು ಹರಿಯರ್ಸ್ ವಿಚಾರದಲ್ಲಿ 14 ತಿಂಗಳು ಹರಿಯರ್ಸ್ ಕೊಡ್ತೀವಿ, ಒಂದೇ ಕಂತಲ್ಲಿ ಕೊಡ್ತೀವಿ. ಮತ್ತೆ 1/4/2026 ನಾವು ವೇತನ ಪರಿಷ್ಕರಣೆಯನ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಅದು ಯಾವ ಮಾನದಂಡ ಇಟ್ಕೊಂಡು ಹೇಳಿದ್ರು ಅಂತ ನಮ್ಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ನಾವು ಕೇಳಿರೋದು 1/1/2024 ವೇತನ ಪರಿಷ್ಕರಣೆ ಆಗ್ಬೇಕು ಅಂತ ಹೇಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ 1/4/2025 ವೇತನ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಮಾತು ಹೇಳ್ತಾ ಇದಾರೆ ಅವರು ಅಂದ್ರೆ, ಏನು 1/3/2023 ಏನು ಒಂದು ಸುತ್ತೋಲೆ ಆದೇಶ ಇದೆ, ಸರ್ಕಾರ ಆದೇಶ ಮಾಡಿದೆ 15% ವೇತನ ಹೆಚ್ಚಳ ಮಾಡಿ ಹಿಂದೆ ಇದ್ದಂತ ಬೊಮ್ಮಾಯಿ ಸರ್ಕಾರ, ಆ ಆದೇಶ ಪ್ರತಿಯನ್ನ ಇಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಈ 4ನೇ ಮೀಟಿಂಗ್ ಅಲ್ಲೂ ಸಹ ಅದೇ ವಿಷಯವನ್ನ ಅವರು ಮಂಡಿಸಿದ್ದಾರೆ, ಅದೇ ವಿಷಯವನ್ನ ಹೇಳ್ತಾ ಇದ್ದಾರೆ. ಇದ್ರ ಪ್ರಕಾರ ಏನು ಆದೇಶ ಇದೆ 1/3/2024
ಬಿಜೆಪಿ ಸರ್ಕಾರ ಮಾಡಿರ್ತಕ್ಕಂಥ ಆದೇಶ ಏನಿದೆ ಅದರ ಪ್ರಕಾರ ನಾವು 2027ಕ್ಕೆ ನಾವು ವೇತನ ಪರಿಷ್ಕರಣೆಯನ್ನ ಮಾಡ್ಬೇಕಾಗಿತ್ತು. ಆದ್ರೆ ನೀವೆಲ್ಲ ಇಷ್ಟು ಕಷ್ಟಪಟ್ಟು ದುಡಿತಾ ಇದ್ದೀರಾ ಅನ್ನೋ ಒಂದು ಇದರಿಂದ ಈ 4 ಮೀಟಿಂಗ್ ಅವ್ರು ಇತ್ಯರ್ಥ ಆಗ್ತಿಲ್ಲ ಅನ್ನೋ ಒಂದು ಉದ್ದೇಶದಿಂದ ನಾವು ಒಂದು ಹೆಜ್ಜೆ ಮುಂದೆ ಬಂದು 1 ವರ್ಷವನ್ನ ಕಡಿಮೆ ಮಾಡಿ 1/4/2026 ವೇತನ ಪರಿಷ್ಕರಣೆ ಮಾಡ್ತೀವಿ, ಇದಕ್ಕೆ ನೀವು ಒಪ್ಕೋಬೇಕು ಅಂತಕ್ಕಂಥ ಮಾತನ್ನ ಸಿಎಂ ಹೇಳ್ತಾರೆ. ಆದ್ರೆ ಜಂಟಿ ಕ್ರಿಯಾ ಸಮಿತಿಯ ಮುಖಂಡರುಗಳು ಆ ಕ್ಷಣದಲ್ಲೇ ಅವರ ಆ ಒಂದು ಆಫರ್ ಅನ್ನ ಅವ್ರು ನೀಡಿದಂತ ಹೇಳಿಕೆಯನ್ನು ನಾವು ತಿರಸ್ಕಾರ ಮಾಡ್ತೀವಿ. ಇಲ್ಲ ಸರ್, ನೀವು 1/4/2024 ವೇತನ ಪರಿಷ್ಕರಣೆ ಮಾಡ್ಲೇಬೇಕು ಅಂತ ಹೇಳಿ ಜಂಟಿ ಕ್ರಿಯಾ ಸಮಿತಿ ಎಲ್ಲಾ ಮುಖಂಡರುಗಳಲ್ಲಿ ಪಟ್ಟು ಹಾಕ್ತಾರೆ. ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಒಪ್ಪಕ್ಕೆ ತಯಾರಿರಲ್ಲ. ಅಲ್ಲಿ ಮಧ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಮನವೊಲಿಸೋ ಪ್ರಯತ್ನವನ್ನ ಜಂಟಿ ಕ್ರಿಯಾ ಸಮಿತಿಯ ಮುಖಂಡರುಗಳು ಮಾಡ್ತಾರೆ. ಏನಪ್ಪಾ ವಿಷಯ ಅಂತಂದ್ರೆ, ಸಾರಿಗೆ ಸಚಿವರು ಯಾವತ್ತೂ ಮಾತಾಡದೇ ಇರೋರು ನಿನ್ನೆ ಸಹ ಮಾತಾಡೋರು. ತುಂಬಾ ಖುಷಿ ವಿಚಾರ. ಸಾರಿಗೆ ಸಚಿವರು ಸಹ ಅಲ್ಲಿ ಮಧ್ಯಪ್ರವೇಶ ಮಾಡಿ ಮಾತಾಡೋರು. ಸಾರಿಗೆ ಸಚಿವರು ಯಾಕೆ ಮಧ್ಯಪ್ರವೇಶ ಮಾಡೋದು ಅಂತಂದ್ರೆ, ಸಾರಿಗೆ ಸಚಿವರ ಅಧ್ಯಕ್ಷತೆಯಲ್ಲಿ ವಿಧಾನಸೌಧದಲ್ಲಿ ಒಂದು ಸಭೆ ಆಗಿತ್ತು. ಆ ಸಭೆಯಲ್ಲಿ ಅವರು ಒಂದು ವಾಗ್ದಾನವನ್ನ ನೀಡಿದ್ರು, ಮತ್ತೆ ಒಂದು ನಮ್ಗೆ ರೇಟಿಂಗ್ ಅಲ್ಲಿ ಕೊಟ್ಟಿದ್ರು. ಏನಂತ, ಟಿಕೆಟ್ ಫೇರ್ ಹೈಕ್ ಆದ್ರೆ, ಟಿಕೆಟ್ ಫೇರ್ ಜಾಸ್ತಿ ಆದ್ರೆ, ಟಿಕೆಟ್ ಫೇರ್ ಜಾಸ್ತಿ ಆದ ತಕ್ಷಣ ನಾವು ವೇತನ ಪರಿಷ್ಕರಣೆಯನ್ನ ಮಾಡ್ತೀವಿ. 4 ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಮಾಡ್ಬೇಕು ಅನ್ನೋ ಪದ್ಧತಿ ಇದೆ, ಅದನ್ನ ಮಾಡ್ತೀವಿ. ಟಿಕೆಟ್ ಫೇರ್ ಜಾಸ್ತಿ ಮಾಡ್ಕೊಳ್ಳೋಂತಕ್ಕಂಥ ಮಾತನ್ನ ಹೇಳಿದ್ರು. ಅದ್ರ ಪ್ರೊಸೀಡಿಂಗು ಸಹ, ಆ ಸಭೆಯ ಒಂದು ಪ್ರೊಸೀಡಿಂಗು ಸಹ ಸಾಕ್ಷಿ ಸಮೇತ ನಾವು ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದು ಆ ಒಂದು ಪ್ರೊಸೀಡಿಂಗ್ಗೆ ಸಾರಿಗೆ ಸಚಿವರು ಸಹಿ ಹಾಕಿದ್ರು. ಆಗ ವಿಷಯ ಗಮನಕ್ಕೆ ತಂದು ಮತ್ತೆ ಏನು ಕಳೆದ ನಡೆದಂತ ಅಧಿವೇಶನದಲ್ಲಿ ಮಂಡ್ಯ MLA ಗಣಿಗ ರವಿ ಅವರು ಒಂದು ವಿಷಯವನ್ನ ಪ್ರಸ್ತಾಪ ಮಾಡಿದ್ರು ಸಾರಿಗೆ ನೌಕರರ ವಿಚಾರ ಕುರಿತು. ಅವಾಗ ಮಾನ್ಯ ಮುಖ್ಯಮಂತ್ರಿಗಳು ಖುದ್ದಾಗಿ ಉತ್ತರ ಕೊಟ್ಟಿದ್ರು. ಹೌದು, ನಾವು ಸಾರಿಗೆ ನೌಕರರಿಗೆ 4 ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಮಾಡ್ಬೇಕಾಗಿದೆ, 2024 ಮಾಡ್ಬೇಕಾಗಿತ್ತು, ವಿಳಂಬ ಆಗಿದೆ, ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನ ಅವರು ಅಧಿವೇಶನದಲ್ಲಿ ಉತ್ತರವನ್ನ ಕೊಟ್ಟಿದ್ರು. ಆ ಒಂದು ಪ್ರತಿಯನ್ನು ಸಹ ನಾವು ಸಾರಿಗೆ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು, ಈ ತರ ಸಾರಿಗೆ ಸಚಿವರೇ ಅಧಿವೇಶನದಲ್ಲಿ ಹೇಳಿದ್ದಾರೆ 4 ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಮಾಡ್ಬೇಕು ಅಂತ ಹೇಳಿ ಸಚಿವರು ಹೇಳಿದ್ದಾರೆ ನೋಡಿ ಅಂತ ಹೇಳಿ ದಾಖಲೆ ಸಮೇತ ಕೊಟ್ಟಾಗ ಮಾನ್ಯ ಮುಖ್ಯಮಂತ್ರಿಗಳು ಅವರಲ್ಲಿದ್ದಂತ ಈ ವೇತನ ಪರಿಷ್ಕರಣೆ ಮತ್ತೆ ಹಿಂಬಾಕಿಯ ವಿಚಾರವನ್ನ ಮಾನ್ಯ ಸಾರಿಗೆ ಸಚಿವರ ಕಡೆಗೆ ಅವರು ಶಿಫ್ಟ್ ಮಾಡ್ತಾರೆ. ನೀವು ಸಾರಿಗೆ ಸಚಿವರು ನೀವೆಲ್ಲ ಕುಂತ್ಕೊಂಡು ಇದ್ರ ಬಗ್ಗೆ ಮುಂದಿನ ಒಂದು ಮೀಟಿಂಗ್ ಅಲ್ಲಿ ನೀವು ಬಗೆಹರಿಸ್ಕೊಂಡು ಬನ್ನಿ ಅಂತಕ್ಕಂಥ ಮಾತನ್ನ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ. ಅವರು ಮುಂದುವರಿದು ಯಾಕೆ ಇವರು 1/1/2024 ಇಂದ ವೇತನ ಪರಿಷ್ಕರಣೆ ಒಪ್ತಾ ಇಲ್ಲ ಅಂತ ಅಂದ್ರೆ, ಈ ಏನಾದ್ರು 1/4/2024 ಒಪ್ಪುಗಂಡ್ರೆ ಅಲ್ಲಿಂದನೂ ಸಹ ನಾವು ಮತ್ತೆ 22 ತಿಂಗಳು ಅರಿಯರ್ಸನ್ನ ಕೊಡ್ಬೇಕಾಗುತ್ತೆ ಅಂತಕ್ಕಂಥ ಒಂದು ಉದ್ದೇಶದಿಂದ ಅವರು 1/1/2024 ವೇತನ ಪರಿಷ್ಕರಣೆ ಒಪ್ತಾ ಇಲ್ಲ. ಇದು ಬಹಳ ಸ್ಪಷ್ಟವಾಗಿರ್ಲಿ ನಿಮ್ಗೆ, ಅದು ನಮ್ಗೆ ಹೊರೆ ಆಗುತ್ತೆ ಅಂತಕ್ಕಂಥ ಒಂದು ವಿಷಯವನ್ನ ಇಟ್ಕೊಂಡು ಅವರು ಹೇಳ್ತಾ ಇದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಅದರಿಂದ ತಾವು ಗೊಂದಲಕ್ಕೆ ಒಳಗಾಗಕ್ ಹೋಗ್ಬೇಡಿ. ಏನೋ ಮುಖಂಡಗಳು ಹೋದ್ರು, ಅಲ್ಲಿ ಏನು ಮಾಡಕ್ ಆಗ್ಲಿಲ್ಲ, ಏನು ಮಾಡ್ಕೋಬರ್ಲಿಲ್ಲ ಅಂತಕ್ಕಂಥ ಮಾತನ್ನ ಹೇಳಕ್ ಹೋಗ್ಬೇಡಿ. ಯಾಕೆ ಈ ವಿಷಯನ ಹೇಳ್ತಾ ಇದೀನಿ ಅಂತ ಅಂದ್ರೆ, ಒಂದು ಅರ್ಥ ಮಾಡ್ಕೊಳ್ಳಿ. ಒಂದು ವೇಳೆ ನಾವೇನಾದ್ರು 14 ತಿಂಗಳ ಹರಿಯರ್ಸ್ ನ ಒಪ್ಕೊಂಡು 1/4/2026 ವೇತನ ಪರಿಷ್ಕರಣೆ ಒಪ್ಕೊಂಡಿದ್ದೆ ಆದ್ರೆ ದೊಡ್ಡ ಮಟ್ಟಕ್ಕೆ ನಮ್ಗೆ ಒಂದು ಹೊಡೆತ ಬೀಳುತ್ತೆ, ನೌಕರರಿಗೆ ದೊಡ್ಡ ಮಟ್ಟಿಗೆ ನಷ್ಟವನ್ನು ಉಂಟಾಗುತ್ತೆ. ಇನ್ನು 5 ವರ್ಷ, ಇನ್ನು 10 ವರ್ಷ, 20 ವರ್ಷ ಸರ್ವಿಸ್ ಇರ್ತಕ್ಕಂಥ ನೌಕರರಿಗೆ ದೊಡ್ಡ ಮಟ್ಟದ ಹೊಡೆತ ಬೀಳುತ್ತೆ. ಮತ್ತೆ ನಿವೃತ್ತಿ ಆಗಿರ್ತಕ್ಕಂಥ ನೌಕರರಿಗೂ ಸಹ, ಎಲ್ಲಾ ವರ್ಗದ ನೌಕರರಿಗೂ ಸಹ ವೇತನ ಪರಿಷ್ಕರಣೆ 26ಕ್ಕೆ ಏನಾದ್ರು ಆಯ್ತು ಅಂತ ಅಂದ್ರೆ ದೊಡ್ಡ ಮಟ್ಟದ ನಾವು ಹೊಡೆತವನ್ನ ತಿಂತೀವಿ. ಮತ್ತೆ ಏನು ಪಾರಂಪರಿಕವಾಗಿ 1957 ವೇತನ ಪರಿಷ್ಕರಣೆಯನ್ನ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಹಿರಿಯರು ಪಾರಂಪರಿಕವಾಗಿ, ಅದು 6 ವರ್ಷಕ್ಕೊಮ್ಮೆ ಆಗುತ್ತೆ. ಮತ್ತೆ 4 ವರ್ಷಕ್ಕೊಮ್ಮೆ ಇರ್ತಕ್ಕಂಥ ವೇತನ ಪರಿಷ್ಕರಣೆ 6 ವರ್ಷಕ್ಕಾಗುತ್ತೆ. ಅವಾಗ ನಮ್ಗೆ ತುಂಬಾ ಲಾಸ್ ಆಗುತ್ತೆ. ಅದನ್ನ ನೀವು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಅದನ್ನ ನಾವು ಬ್ರೇಕಪ್ ಮಾಡ್ಬೇಕು. 6 ವರ್ಷಕ್ಕೊಂದ್ಸಲ ಇವ್ರು ಏನ್ ಮಾಡಕ್ ಹೊರಟಿದ್ದಾರೆ ಅದನ್ನ ನಾವು ಬ್ರೇಕ್ ಮಾಡ್ಬೇಕು ಅಂತ ಹೇಳಿ ನಾವು ತಿರಸ್ಕಾರ ಮಾಡಿದೆ ಹೊರತು ಬೇರೆ ಯಾವ್ದೋ ಉದ್ದೇಶ ತಿರಸ್ಕಾರ ಮಾಡಿಲ್ಲ. ನೀವೇ ಯೋಚನೆ ಮಾಡಿ, 4 ವರ್ಷಕ್ಕೊಮ್ಮೆ ಇರ್ತಕ್ಕಂಥ ವೇತನ ಪರಿಷ್ಕರಣೆ ಮಾಡೋದ್ ಬಿಟ್ಟು ಇವರು ನಾವ್ 2026ಕ್ಕೆ ಮಾಡ್ತೀವಿ ಅನ್ನೋ ಒಂದು ವಿಚಾರವನ್ನ ಹೇಳ್ತಾರೆ. ಮತ್ತೆ ಎಷ್ಟು ಪರ್ಸೆಂಟೇಜ್ ಅಂತಕ್ಕಂಥದ್ದು ಹೇಳಕ್ ರೆಡಿ ಇಲ್ಲ. ಹಾಗಾಗಿ ನಾವು ಅದನ್ನ ಘಂಟಾಘೋಷವಾಗಿ ಜಂಟಿ ಸಮಿತಿಯವರು ತಿರಸ್ಕಾರ ಮಾಡಿದೀವಿ. ಇದು ನೌಕರರಿಗೆ ದೊಡ್ಡ ಮಟ್ಟಕ್ಕೆ ಇದು ಒಂದು ಅನ್ಯಾಯ ಆಗುವಂತ ವಿಷಯ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿ ಗಮನ ತಂದಿದ್ವಿ. ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳೋ ಪ್ರಕಾರ ಅವ್ರು ಹೇಳ್ತಾರೆ, ನಾನು 4 ವರ್ಷಕ್ಕೊಮ್ಮೆ ಮಾಡ್ತಕ್ಕಂಥ ಪರಿಷ್ಕರಣೆ ವಿಷಯವನ್ನ ನಾನು ಮಾಡ್ತಾ ಇಲ್ಲ, ಡಿಸ್ಪ್ಯೂಟ್ ಮಾಡ್ತಾ ಇಲ್ಲ, ನಾನು ಅದು ಆ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ, 4 ವರ್ಷಕ್ಕೊಮ್ಮೆ ಮಾಡ್ತಾ ಇದೀವಿ ಲೆಕ್ಕಾಚಾರ ಹೇಳ್ತಾರೆ. ಈ 2026ಕ್ಕೆ ಯಾವ ಮಾನದಂಡದಿಂದ ಮಾಡ್ತಕ್ಕಂಥದ್ದು, ಎಲ್ಲಿಂದ ಕೌಂಟ್ ಮಾಡ್ತಕ್ಕಂಥದ್ದು ಇಲ್ಲಿ ಯಕ್ಷ ಪ್ರಶ್ನೆ ಆಗಿದೆ. ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಇನ್ನೊಂದು ವಿಷಯವನ್ನ ಜಂಟಿ ಸಮಿತಿಯ ಮುಖಂಡರುಗಳು ಅನಂತ ಸುಬ್ರಾವ್ ಸಾಹೇಬ್ರು ಕೇಳಿದ್ರು, ನೀವು ಹರಿಯರ್ಸ್ ಕೊಡ್ತಕ್ಕಂಥ 14 ತಿಂಗಳ ವಿಷಯ ಏನಕ್ಕೆ ಕೊಡ್ತಾ ಇದ್ದೀರಾ,
ಈಗ 2020ರಿಂದ ವೇತನ ಪರಿಷ್ಕರಣೆ ಆಗಿಲ್ಲ, 23ರಿಂದ ಆಗಿರೋದು ಅನ್ನೋದಾದ್ರೆ ನೀವು ಅರಿಯರ್ಸ್ ಕೊಡ್ತಕ್ಕಂಥ ಪ್ರಶ್ನೆನೇ ಬರಲ್ವಲ್ಲ ಸ್ವಾಮಿ. ಮತ್ತೆ ಅರಿಯರ್ಸ್ ಏನಕ್ಕೆ ಕೊಡ್ತಾ ಇದೀರಾ ಅನ್ನೋ ವಿಷಯ ಪ್ರಸ್ತಾಪ ಮಾಡಿದಾಗ ಅವ್ರವ್ರು ಏನೋ ನಿಮ್ಮಲ್ಲಿರೋ ಒಂದು ಅನುಕಂಪಕ್ಕೆ ಒಂದು ಇದಕ್ಕೆ ಕೊಡ್ತಾ ಇದೀವಿ ಅಂತ ವಿಚಾರವನ್ನ ಮೊನ್ನೆ ಮುಖ್ಯಮಂತ್ರಿ ಹೇಳಿ ಜಾರ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಾರೆ. ಹಾಗಾಗಿ ನಾನು ನೌಕರಲ್ಲಿ ಏನೋ ಹೇಳಲಿಕ್ಕೆ ಬಯಸ್ತಾ ಇದೀನಿ ಅಂತಂದ್ರೆ, ಈಗ ನಮಗೂ ತುಂಬಾ ಬೇಸರ ಆಗಿದೆ. ನೆನ್ನೆ ಸಭೆ ವಿಫಲ ಆಯ್ತು. ಏನು ನಾವು ಮೀಟಿಂಗ್ ಅಲ್ಲಿ ನಾವು 1 ಮುಕ್ಕಾಲು ಗಂಟೆ ಚರ್ಚೆಗಳು ನಡೆದ್ರು ಸಹ ಅವರು ಮಾನ್ಯ ಮುಖ್ಯಮಂತ್ರಿಗಳು ಒಪ್ಲಿಲ್ಲ. ಸಭೆ ವಿಫಲ ಆಗಿದೆ. ನಮಗೂ ಬೇಸರ ಇದೆ. ಆದ್ರೆ ಆತ್ಮವಿಶ್ವಾಸ ಕಳ್ಕೊಂಡಿಲ್ಲ ನಾವು ಜಂಟಿ ಸಮಿತಿ ಮುಖಂಡರು. ಆತ್ಮವಿಶ್ವಾಸ ಕಳ್ಕೊಂಡಿಲ್ಲ, ಮತ್ತೆ ಧೈರ್ಯವನ್ನ ಕಳ್ಕೊಂಡಿಲ್ಲ. ನಮ್ಮ ಒಂದು ಹೋರಾಟದ ಒಂದು ಇದನ್ನು ನಾವು ಕಳ್ಕೊಳಕ್ ಹೋಗಿಲ್ಲ. ಹಾಗಾಗಿ ನೌಕರರು ಸುಮ್ನೆ ಮನಸೋ ಇಚ್ಛೆ ಮುಖಂಡಗಳ ಮೇಲೆ ಏನನ್ನ ಮಾತಾಡಿ ಅವ್ರನ್ನ ಇದ್ ಮಾಡತಕ್ಕಂಥದ್ದಲ್ಲ. ಯಾಕಂದ್ರೆ ನೀವೇ ಯೋಚನೆ ಮಾಡಿ ನಿಮ್ಗೆ ಅರ್ಥ ಆಗುತ್ತೆ. 4 ವರ್ಷಕ್ಕೊಂದ್ಸಲ ಇರ್ತಕ್ಕಂಥ ವೇತನ ಪರಿಷ್ಕರಣೆಯನ್ನ 6 ವರ್ಷಕ್ಕೆ ಮಾಡಕ್ ಹೊರಟಿದ್ದಾರೆ. ಇದನ್ನೇನಾದ್ರು ನಾವು ಒಪ್ಕೊಂಡಿದ್ವಿ ಆದ್ರೆ ಮುಂದೆ ಬರ್ತಕ್ಕಂಥ ಮುಂದೆ ಬರುವಂತ ನೌಕರರಿಗಾಗಿರ್ಬೋದು, ಈಗ ಆಲ್ರೆಡಿ ಕೆಲಸ ಮಾಡ್ತಕ್ಕಂಥ ನೌಕರರಿಗಾಗಿರ್ಬೋದು, ಎಷ್ಟು ಒಂದು ಆರ್ಥಿಕ ಹೊಡೆತ ಬೀಳುತ್ತೆ, ನಮ್ಗೆ ಎಷ್ಟು ನಷ್ಟ ಆಗುತ್ತೆ ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಹಾಗಾಗಿ ನಾವು ಅದನ್ನ ಬಿಡುವ ಪ್ರಶ್ನೆನೇ ಇಲ್ಲ. ಮಾನ್ಯ ಸಾರಿಗೆ ಸಚಿವರ ಗಮನಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಟ್ಟಿದ್ದಾರೆ. ನೀವು ಆದಷ್ಟು ಬೇಗ ಅವ್ರು ಕರೀರಿ ಅಂತ ನಿನ್ನೆ ಸಾರಿಗೆ ಸಚಿವರು ಅಲ್ಲೇ ಡೇಟ್ ಅನ್ನು ಸಹ ನೀಡಿದ್ದಾರೆ. ಜಂಟಿ ಸಮಿತಿಯವರಿಗೆ 6ನೇ ತಾರೀಕು ಕರಿತೀವಿ ಅಂತ ಹೇಳಿದ್ದಾರೆ. ಆಯ್ತಾ, ಕರಿಬೇಕು. ಅವರು ಕರಿತಾರ ವಿಶ್ವಾಸ ನಮಗೂ ಇದೆ. ಯಾಕೆಂದ್ರೆ ಅವರೇ ಇದಕ್ಕೆ ತೆರೆ ಎಳಿಬೇಕಾಗಿರೋದು. ಸಾರಿಗೆ ಸಚಿವರು ಇಲ್ಲಿ ಗೊಂದಲದ ವಾತಾವರಣ ನಿರ್ಮಾಣ ಆಗಿದೆ. ಮತ್ತೆ ತಮ್ಮ ಗಮನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಏನೋ 1/3/2023 ಆದೇಶ ಇದೆ. ಅವಾಗ ಇದ್ದಂತ MD ಅನೂಪ್ ಕುಮಾರ್ ಅವರು ಏನೋ ಒಂದು ಆದೇಶವನ್ನ ಮಾಡಿ ಹೋಗಿದ್ದಾರೆ. ಆ ಆದೇಶ ಇವತ್ತು ಸರ್ಕಾರಕ್ಕೆ ವರದಾನ ಆಗಿದೆ. ನಮಗೆ ಸಾರಿಗೆ ನೌಕರರಿಗೆ ಮಗ್ಗುಲಿನ ಮುಳ್ಳು ತರ ಆಗಿದೆ. ಆ ಆದೇಶ ನಮ್ಗೆ ಮಗ್ಗುಲಿನ ಮುಳ್ಳಾಗಿದೆ, ಸರ್ಕಾರಕ್ಕೆ ಅದು ವರದಾನ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಎಷ್ಟೇ ವಿಷಯಗಳನ್ನ ಅವರು ಗಮನಕ್ಕೆ ತಂದು ಅವ್ರು ಮನವೊಲಿಸೋ ಪ್ರಯತ್ನ ಮಾಡಿದ್ರು ಸಹ ಮಾನ್ಯ ಮುಖ್ಯಮಂತ್ರಿಗಳು ಅದೊಂದು ಆದೇಶ ಇಟ್ಟುಕೊಂಡು ನಮ್ಮನ್ನ ಆಟ ಆಡಿಸ್ತಾ ಇದ್ದಾರೆ. ಇವತ್ತು ಇಷ್ಟಿಗೆಲ್ಲ ಬೆಳವಣಿಗೆ ಕಾರಣ ಅದೊಂದು ಆದೇಶ. ಆ ಆದೇಶವನ್ನ ನಾವು ಅವತ್ತೇ ಜಾಯಿಂಟ್ ಕಮಿಟಿ ತಿರಸ್ಕಾರ ಮಾಡಿದ್ವು. ನಾವು ಮಾನ್ಯ ಅನೂಪ್ ಕುಮಾರ್ ಅವರನ್ನ ಪ್ರಶ್ನೆ ಮಾಡಿದ್ವು, ಈ ಆದೇಶ ಸರಿ ಇಲ್ಲ ಅಂತಕ್ಕಂಥ ವಿಚಾರವನ್ನ ನಮ್ಮ ಅರಸು ಸಾಹೇಬ್ರು, ಅನಂತ್ ಸುಬ್ರಾವ್ ಎಲ್ಲರೂ ಸಹ ಇದು ಆದೇಶ ಸರಿ ಇಲ್ಲ, 1/1/2020ರಿಂದ 31/12/2023 ಜಾರಿಯಲ್ಲಿರ್ತಕ್ಕಂಥ ಬರ್ಬೇಕಾದ್ರೆ ವಿಷಯ ಹೇಳಿದಾಗ ಅವರು ಇಲ್ಲ ನಮ್ಮಲ್ಲಿ ನಂಬಿಕೆ ಇಲ್ವೇನ್ರಿ, ಫಸ್ಟ್ ಏನು ಮುಖ್ಯಮಂತ್ರಿಗಳು ಕೊಡ್ತಾರೆ ಅದನ್ನ ತಗೋಬಿಡೋಣ, ಆಮೇಲೆ ಅದು ಸರಿಪಡಿಸಂತಕ್ಕಂಥ ಮಾತನ್ನ ಹೇಳಿ ಅಲ್ಲಿ ಇದ್ದಂತ ಮುಖಂಡರುಗಳ ಬಾಯೆಲ್ಲ ಮುಚ್ಚಿಸಿ ಅವರು ಆದೇಶವನ್ನು ಏಕಪಕ್ಷೀಯವಾಗಿ ಜಾರಿ ಮಾಡ್ಕೊಂಡು ಬರ್ತಾರೆ, ಜಾರಿ ತಂದಿರ್ತಾರೆ. ಆ ಆದೇಶ ಇವತ್ತು ನಮ್ಮೆಲ್ರಿಗೂ ಸಹ ಈ ಒಂದು ಪರಿಸ್ಥಿತಿಯನ್ನ ತಂದೊಡ್ಡಿದೆ. ಹಾಗಾಗಿ ಆ ಆದೇಶವನ್ನು ಸಹ ಹಿಂಪಡಿಲಿಕ್ಕೆ ಸರ್ಕಾರಕ್ಕೆ ಅವಕಾಶ ಇದೆ. ಕ್ಯಾಬಿನೆಟ್ ಅಲ್ಲಿ ಇಟ್ಟು ಆದೇಶವನ್ನು ಹಿಂಪಡಿಬಹುದು. ಆ ವಿಷಯವನ್ನು ಸಹ ನಮ್ಮ CATV ಮಂಜಣ್ಣ ಹೇಳಿದ್ರು, ಸಮಯ ನೀವು ದೊಡ್ಡವರು, ಕ್ಯಾಬಿನೆಟ್ ಅಲ್ಲಿ ಇಟ್ಟು ಆದೇಶವನ್ನು ಹಿಂಪಡಿಲಿಕ್ಕೆ ತಮ್ಗೆ ಅವಕಾಶ ಇದೆ. ದಯವಿಟ್ಟು ಆದೇಶ ತಪ್ಪಾಗಿದೆ ಅಲ್ವಾ, ಬಿಜೆಪಿ ಸರ್ಕಾರ ತಪ್ಪು ಮಾಡಿದ್ದಾರೆ, ನೀವೇ ಹೇಳ್ತೀರಿ ತಪ್ಪಿನ ಆದೇಶ ಅನ್ನೋ ವಿಚಾರವನ್ನು ಹೇಳ್ತಿದ್ರೆ, ಆದೇಶ ತಪ್ಪಾಗಿದ್ರೆ ಅದನ್ನ ಹಿಂಪಡಿಬಿಟ್ಟು ಹೊಸ ಆದೇಶ ಮಾಡಿ. 1/1/2020ರಿಂದ ನೌಕರರಿಗೆ ಗ್ರಾಜುಯೇಟ್ ಇದನ್ನ ನಿವೃತ್ತಿ ನೌಕರರಿಗೆ ಡಿಫರೆನ್ಸ್ ಅಮೌಂಟ್ ಗ್ರಾಜುಯೇಟಿ ದುಡ್ಡನ್ನ ಕೊಟ್ಟಿದ್ದಾರೆ. ಮತ್ತೆ ಅರಿಯರ್ ಇದನ್ನ ಇಂಕ್ರಿಮೆಂಟ್ ಅನ್ನ ಎಂಪ್ಲಾಯ್ಸ್ ಗಳು ಕೊಟ್ಟಿದ್ದಾರೆ. ಎಲ್ಲಾ ಸೌಲಭ್ಯಗಳು, ಆರ್ಥಿಕ ಸೌಲಭ್ಯಗಳು 1/1/2020ರಿಂದ ಬಂದಿದೆ ಸ್ವಾಮಿ. ಬಂದಿದ್ಮೇಲೆ ನೀವು 1/1/2023ರಿಂದ ಜಾರಿಗೆ ಬಂದಿದೆ, 1/1/2020ರಿಂದ ಜಾರಿಗೆ ಬಂದಿಲ್ಲ, ಹಾಗಾಗಿ ನಾವು ಮಾಡ್ಲಿಕ್ಕೆ ಬರಲ್ಲ ಅಂತಕ್ಕಂಥ ವಿಷಯವನ್ನ ದಯವಿಟ್ಟು ನೀವು ಅಲ್ಲಿಗೆಳಿಬೇಡಿ. ಸಾರಿಗೆ ನೌಕರರು ಹಗಲು ರಾತ್ರಿ ಶಕ್ತಿ ಯೋಜನೆಯನ್ನ ದುಡಿದು ಇವತ್ತು ಸರ್ಕಾರಕ್ಕೆ ದೊಡ್ಡ ಮಟ್ಟದ ಒಂದು ಹೆಸರು ತಂದು ಕೊಟ್ಟಿದ್ದಾರೆ. ಗಿನ್ನಿಸ್ ರೆಕಾರ್ಡ್ ಅಲ್ಲಿ ದಾಖಲೆ ಆಗಿದೆ. ವಿದೇಶದಲ್ಲಿ ತಮ್ಮ ಶಕ್ತಿ ಯೋಜನೆಯನ್ನ ಕೊಂಡಾಡ್ತಕ್ಕಂಥ ವಿದೇಶದಲ್ಲೆಲ್ಲ ಶಕ್ತಿ ಯೋಜನೆ ಕೊಂಡಾಡ್ತಕ್ಕಂಥ ವಿಷಯಗಳು ತಾವು ಕೇಳ್ತಾ ಇದ್ದೀರಾ. ಹಾಗಾಗಿ ಇಷ್ಟು ದೊಡ್ಡ ಮಟ್ಟಕ್ಕೆ ಸರ್ಕಾರಕ್ಕೆ ಹೆಸರು ತಂದು ಕೊಟ್ಟಿರ್ತಕ್ಕಂಥ ಸಾರಿಗೆ ನೌಕರರನ್ನ ದಯವಿಟ್ಟು ಕಡೆಗಣಿಸ್ಬೇಡಿ ಅಂತಕ್ಕಂಥ ಮಾತನ್ನ ಕೈ ಮುಗಿದು ಮನವಿ ಮಾಡಿದ್ದೀವಿ ಮುಖ್ಯಮಂತ್ರಿಗಳಿಗೆ. ನಾವ್ ಇನ್ನೇನ್ ಮಾಡ್ಲಿಕ್ಕೆ ಸಾಧ್ಯ ಹೇಳಿ. ಹಾಗಾಗಿ ನಾವು ಇಲ್ಲಿಗೆ ನಾವೇನ ಹತಾಶರಾಗೇನ್ ಬರ್ಲಿಲ್ಲ. ನಮಗೂ ಸಹ ಒಂದು ಆತ್ಮಸ್ಥೈರ್ಯ, ಒಂದು ನಂಬಿಕೆ ಇದೆ, ಛಲ ಇದೆ. ಮತ್ತೆ ಯಾವುದೇ ಕಾರಣಕ್ಕೂ ನಾವು ಆತ್ಮವಿಶ್ವಾಸವನ್ನ ಕಳ್ಕೊಂಡಿಲ್ಲ. ಹಾಗೆ ನಾನು ಈ ವಿಷಯವನ್ನ ತಮ್ಮ ಗಮನ ತರಬೇಕಾಗಿತ್ತು. ನೆನ್ನೆಲೆ ವಿಡಿಯೋ ಮಾಡ್ಬೇಕಾಗಿತ್ತು, ಆದ್ರೆ ರಾತ್ರಿ ಮೀಟಿಂಗ್ ಬಂದು ಲೇಟ್ ಆಗಿ ಇರೋದ್ರಿಂದ ನಾವು ಇವತ್ತು ವಿಡಿಯೋ ಮಾಡಿ ಅಂತ ಹೇಳಿ ಮಾಡ್ಬೇಕು ಅಂತ ಹೇಳಿ ಇವತ್ತು ಮಾಡ್ತಾ ಇದ್ದೀನಿ. ನೀವು ಸಹ ನೌಕರರು ಯಾವುದೇ ಕಾರಣಕ್ಕೂ ಆತ್ಮವಿಶ್ವಾಸವನ್ನ ಕಳ್ಕೊಳ್ಬೇಡಿ, ನಂಬಿಕೆಯನ್ನ ಕಳ್ಕೊಳ್ಬೇಡಿ, ಧೈರ್ಯವಾಗಿರಿ. ಜಂಟಿ ಸಮಿತಿಯ ಮುಖಂಡರುಗಳು ನಿಮ್ ಜೊತೆ ಇದ್ದಾರೆ. ಯಾವುದೇ ಕಾರಣಕ್ಕೂ 1/4/2026ಕ್ಕೆ ವೇತನ ಪರಿಷ್ಕರಣೆ ಆಗ್ಲಿಕ್ಕೆ ನಾವು ಬಿಡಲ್ಲ.
ಅದನ್ನ ಒಪ್ಪೋದು ಇಲ್ಲ. ಯಾಕೆಂದ್ರೆ ಅದು ನಮ್ಮ ಏನಾದ್ರು ಒಪ್ಪಿದ್ದೇ ಆದ್ರೆ ನಮ್ಮ ನೌಕರರ ಮೇಲೆ ನಾವು ಅವರ ಜೀವನದ ಮೇಲೆ ನಾವು ಚಪ್ಪಡಿಯನ್ನು ಜೀವನದ ಮೇಲೆ ನಾವೇ ಚಪ್ಪಡಿ ಕಲ್ಲನ್ನು ಎಳ್ಕೊಂಡಂಗೆ ಆಗುತ್ತೆ. ಅದ್ ಒಂದು ನಿಮಿಷ ನೀವು ಕೂತ್ಕೊಂಡು ಯೋಚನೆ ಮಾಡಿ. 4 ವರ್ಷಕ್ಕೊಂದ್ಸರಿ ಇರ್ತಕ್ಕಂಥ ಅಗ್ರಿಮೆಂಟ್ನೇ ಇವರು ಹೈಜಾಕ್ ಮಾಡಿ 2006 ವರ್ಷಕ್ಕೆ ಮಾಡಕ್ ಹೊರಟಿದ್ದಾರೆ. ಈಗ 2026ಕ್ಕೆ ಅಗ್ರಿಮೆಂಟ್ ಆಯ್ತು ಅಂತ ಅಂದ್ರೆ ಮತ್ತೆ 2032ಕ್ಕೆ ಹೋಗ್ತಾರೆ, 32ರಿಂದ 38ಕ್ಕೆ ಹೋಗ್ತಾರೆ. ಹಾಗೆ ಬರ್ತಕ್ಕಂಥ ಸರ್ಕಾರಗಳು ಅಲ್ಲಿಗೆ ಮಾಡ್ತಾರೆ ಅನ್ನೋ ಗ್ಯಾರಂಟಿ ಏನಿದೆ? ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಲ್ಲ ಗೊತ್ತಿದೆ. ಗೊತ್ತಿರೋ ಸಹ ಈ ಮಾನ್ಯ ಮುಖ್ಯಮಂತ್ರಿಗಳೇ ಇವತ್ತು 4 ವರ್ಷದ ವೇತನ ಪರಿಷ್ಕರಣೆಯನ್ನು ಹೈಜಾಕ್ ಮಾಡಿ 6 ವರ್ಷ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಹಾಗಾಗಿ ದಯವಿಟ್ಟು ಇದ್ರ ಬಗ್ಗೆ ಎಲ್ರಿಗೂ ಅರಿವಿರಬೇಕು. ಮತ್ತೆ ದಯವಿಟ್ಟು ನಿಮ್ಮೆಲ್ಲ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಜಂಟಿ ಕ್ರಿಯಾ ಸಮಿತಿ ಯಾವ ಹೋರಾಟಗಳಿಗೆ ಬಗ್ಗೆ ನಾವು ಕರೆ ಕೊಡ್ತೀವಿ ಅದನ್ನ ತಾವೆಲ್ಲರೂ ಸಹ ಆ ಒಂದು ದಾಟಿಯಲ್ಲಿ ಬರಬೇಕು, ಸದೃಢ ಆಗ್ಬೇಕು, ಹೋರಾಟದ ಮನೋಭಾವನೆ ಬೆಳೆಸ್ಕೋಬೇಕು. ನಾವೇನ್ ನಾಳೆನೆ ಹೋರಾಟಕ್ಕಿಲ್ಲ ಅಂತ ಹೇಳ್ತಿಲ್ಲ. 6ನೇ ತಾರೀಕು ಸಭೆ ಇದೆ ಸಚಿವರ ಜೊತೆ. ಸಭೆ ನಂತರ ಜಂಟಿ ಕ್ರಿಯಾ ಸಮಿತಿ ಕೆಲವು ಹೋರಾಟಗಳು ಹಮ್ಮಿಕೋಬೇಕು ಅಂತಿದೀವಿ. ಏನಾದ್ರು ಆ ಸಭೆ ವಿಫಲ ಆಯ್ತು, ಸಭೆಯಲ್ಲಿ ನಮ್ಗೆ ಮತ್ತೆ ಹಿನ್ನಡೆ ಆಯ್ತು ಅಂತ ಅಂದ್ರೆ ನಾವು ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದೀವಿ. ಅಧಿವೇಶನ ಬೇರೆ 9ನೇ ತಾರೀಕಿಂದ 8ನೇ ತಾರೀಕಿಂದ 9ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾ ಇದೆ. ಹಾಗಾಗಿ ದಯವಿಟ್ಟು ಇವೆಲ್ಲವನ್ನ ಇಟ್ಕೊಂಡು ನೀವು ಯೋಚನೆ ಮಾಡ್ಬೇಕು. ಹೋದ್ರು ಮುಖಂಡರುಗಳು ಮೀಟಿಂಗ್ಗೆ ಏನು ನಮ್ಗೆ ಕೊಡಿಸ್ತಿಲ್ಲ ಅನ್ನೋ ಒಂದು ವಿಷಯಗಳನ್ನ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಇದನ್ನ ಹೇಳ್ತಾ ಇದ್ರ. ನಾವು ಒಪ್ಕೊಳ್ತೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಯಾಕೆಂದ್ರೆ ನಾವು ಒಂದು ಆತ್ಮವಿಶ್ವಾಸದಿಂದ ಒಂದು ನಂಬಿಕೆ ಮೇಲೆ ಒಂದು ಭರವಸೆ ಇಟ್ಕೊಂಡು ನಾವು ಸಹ ಹೋಗಿದ್ದು. ಮಾನ್ಯ ಮುಖ್ಯಮಂತ್ರಿಗಳು ಆ ಒಂದು ಆದೇಶವನ್ನ ಇಟ್ಕೊಂಡು ಅವರೇ ಅದನ್ನ ಪ್ರತಿಪಾದನೆ ಮಾಡ್ತಿದಾರೆ ಹೊರತು ಅದು ಬಿಟ್ಟು ಮುಂದಕ್ಕೆ ಬರ್ತಾ ಇಲ್ಲ. ಒಂದು ಆಫರ್ ಅಂತ ಹೇಳಿ 1 ವರ್ಷ ನಾನು 27ಕ್ಕೆ ಮಾಡ್ಬೇಕಾಗಿತ್ತು, 26ಕ್ಕೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ ಬಿಟ್ರೆ ಮಾನ್ಯ ಮುಖ್ಯಮಂತ್ರಿಗಳು ಬೇರೆ ಏನೇ ಹೇಳಿಲ್ಲ. ಮೊದಲನೇ ಮೀಟಿಂಗ್ ಅಲ್ಲಿ ಆಯ್ತು ನಿಮ್ಮ ಡಿಮ್ಯಾಂಡ್ಸ್ ಅನ್ನ ಪರಿಶೀಲನೆ ಮಾಡಿದ್ವಿ ಅಂತ ಹೇಳಿದ್ರು. 2ನೇ ಮೀಟಿಂಗ್ ಅಲ್ಲಿ ನಿಮ್ಗೆ ಏನು ಕೊಡ್ಲಿಕ್ಕೆ ಬರಲ್ಲ ಅಂತ ಹೇಳಿದ್ರು. ಎಲ್ಲಾನು ಕೊಟ್ಬಿಟ್ಟಿದೀವಿ, ಬಿಜೆಪಿ ಸರ್ಕಾರ ಎಲ್ಲವನ್ನು ಕೊಟ್ಟಿದೆ, ನಾವು ಸಹ ಎಲ್ಲವನ್ನು ಕೊಟ್ಟಿದ್ದೀವಿ, ಅವೇನು ಕೊಡ್ಲಿಕ್ಕೆ ಬರಲ್ಲ ಅಂತ ಹೇಳಿದ್ರು. ಆದ್ರೆ 3ನೇ ಮೀಟಿಂಗ್ ಅಲ್ಲಿ 14 ತಿಂಗಳು ಅರೇಸ್ ಕೊಡ್ತೀವಿ ಅಂತ ಒಪ್ಕೊಂಡ್ರು. 4ನೇ ಮೀಟಿಂಗ್ ಅಲ್ಲಿ 27ರಲ್ಲಿ ಇದ್ದವರು 26ಕ್ಕೆ ಬಂದಿದ್ದಾರೆ. ಅರ್ಥ ಆಯ್ತಾ? ಹಾಗಾಗಿ ದಯಮಾಡಿ ಮುಂದಿನ ಒಂದು ಸಭೆಯಲ್ಲೂ ಸಹ ನಾವು ಅವರಿಗೆ ಮಾನ್ಯ ಸಾರಿಗೆ ಸಚಿವರಿಗೆ ವಿಷಯವನ್ನ ಸಂಪೂರ್ಣ ಮನವರಿಕೆ ಮಾಡಿ ಈ ಒಂದು ಏನು ಸಾರಿಗೆ ನೌಕರಿಗೆ ದೊಡ್ಡ ಮಟ್ಟದ ಹಿನ್ನಡೆ ಆಗ್ತಾ ಇದೆ ವೇತನ ಪರಿಷ್ಕರಣೆ ವಿಚಾರ. ಹಾಗಾಗಿ ಅದನ್ನ ನಾವು ದಯವಿಟ್ಟು ದೊಡ್ಡ ಮಟ್ಟಕ್ಕೆ ಅದನ್ನ ಫೋಕಸ್ ಮಾಡ್ತಾ ಇದೀವಿ. ಅದನ್ನ ಮಾಡ್ಲೇಬೇಕು ಅನ್ನೋ ಒಂದು ದೃಢ ಒಂದು ನಿರ್ಧಾರವನ್ನ ಜಂಟಿ ಸಮಿತಿ ಮುಖಂಡರು ಎಲ್ಲರೂ ಸಹ ತೀರ್ಮಾನ ತಗೊಂಡಿದೀವಿ. ಮತ್ತೆ ಏನು 28ಕ್ಕೆ ನಾವು ಒಂದು ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಂಡಿದ್ದ ಗುಂಡೂರಾವ್ ಸಭಾಂಗಣದಲ್ಲಿ ಅದನ್ನ ಮುಂದೂಡಿದೀವಿ. ಯಾಕೆಂದ್ರೆ ಈಗ 6ನೇ ತಾರೀಕು ಮೀಟಿಂಗ್ ಫಿಕ್ಸ್ ಆಗಿದೆ. 6ನೇ ತಾರೀಕು ಮೀಟಿಂಗ್ ಇಲ್ಲ ಅಂದಿದ್ರೆ ನಾವು ಅದು ಪ್ರತಿಭಟನಾ ಸಮಾವೇಶವನ್ನ ಮಾಡ್ತಿದ್ದೋ. ಹಾಗಾಗಿ 6ನೇ ತಾರೀಕು ಏನಾಗುತ್ತೆ ಮೀಟಿಂಗ್ ಅಲ್ಲಿ ನೋಡ್ಕೊಂಡು ಮುಂದಿನ ಹೋರಾಟಗಳ ಬಗ್ಗೆ, ಮುಂದಿನ ಒಂದು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ, ಕಾರ್ಯಕ್ರಮಗಳ ಬಗ್ಗೆ ನಾವು ಜಂಟಿ ಕ್ರಿಯಾ ಸಮಿತಿ ಮುಖಂಡಗಳು ತಮ್ಮ ತಿಳಿಸ್ತೀವಿ. ಅಲ್ಲಿವರೆಗೂ ಸಹ ಯಾರು ಸಹ ದಯವಿಟ್ಟು ಸುಮ್ನೆ ಮನಸೋ ಇಚ್ಛೆ ಏನೋ ನಿಮ್ಗೆ ಅನಿಸ್ತು ಅನ್ನೋ ಒಂದು ವಿಚಾರ ಇಟ್ಕೊಂಡು ಮುಖಂಡಗಳನ್ನ ತೇಜೋವಧೆ ಮಾಡ್ತಕ್ಕಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನಮ್ಗೆ ನಮ್ಮ ಕಷ್ಟ ಸುಖಗಳು ನಮ್ಗೆ ಗೊತ್ತಿದೆ ಏನು ಅಂತಕ್ಕಂಥದ್ದು. ನಾವು 1 ಗಂಟೆ ಅಲ್ಲಿ ಅಷ್ಟೆಲ್ಲಾ ವಿಷಯಗಳ ಪ್ರಸ್ತಾಪ ಮಾಡಿದ್ರು ಸಹ ಮಾನ್ಯ ಮುಖ್ಯಮಂತ್ರಿಗಳು ಅವ್ರು ಹೇಳಿದ್ದೆ ಹೇಳ್ತಿದಾರೆ ಅಂತ ಅಂದಾಗ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಆ ವಿಷಯವನ್ನ ಈಗ ಮಾನ್ಯ ಮುಖ್ಯಮಂತ್ರಿಗಳು ಸಚಿವರಿಗೆ ವಹಿಸಿದ್ದಾರೆ. ಸಚಿವರು ನಾವು ಅದನ್ನ ಕೂತು ಚರ್ಚೆ ಮಾಡಿ ಬಗೆಹರಿಸ್ಕೊಳ್ಳೋಣ ಅಂತಕ್ಕಂಥ ವಿಶ್ವಾಸವನ್ನ ಹೇಳಿದ್ದಾರೆ, ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಸಚಿವರೇನೋ ಆಗಲ್ಲ ಅಂತ ಏನು ಹೇಳಿಲ್ಲ. ಆಯ್ತು ನಾವು ಮಾತಾಡೋಣ ಬಿಡಿ ಅಂತ ಹೇಳಿದ್ದಾರೆ. ನಮಗೂ ಒಂದು ಮಾನ್ಯ ಸಾರಿಗೆ ಸಚಿವರ ಮೇಲೆ ಒಂದು ನಂಬಿಕೆ ವಿಶ್ವಾಸ ಇದೆ. ಅವರು ಈ ಸಲ ನಮ್ಗೆ ಅನ್ಯಾಯ ಮಾಡಲ್ಲ ಅನ್ನೋ ಒಂದು ನಂಬಿಕೆ ವಿಶ್ವಾಸ ಇದೆ. ಆ ಒಂದು ನಂಬಿಕೆ ವಿಶ್ವಾಸದ ಮೇಲೆ ತಾವೆಲ್ಲರೂ ಇರಬೇಕು, ನಾವು ಸಹ ಇದೀವಿ. ಮುಂದಿನ ಹೋರಾಟಗಳಿಗೆ ತಾವೆಲ್ಲರೂ ಸಹ ಕೈ ಜೋಡಿಸ್ಬೇಕು. ದಯವಿಟ್ಟು ನಿಮ್ಮಲ್ಲಿ ವಿಶೇಷವಾಗಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಕಾರ್ಮಿಕ ವರ್ಗ, ದುಡಿಯೋ ವರ್ಗ ಅಂತ ಅಂದಾಗ ಯಾವತ್ತು ಹೋರಾಟದ ಮನೋಭಾವನೆಗಳನ್ನ ಹೆಚ್ಚಿಸ್ಕೋಬೇಕು. ಹಾಗೆ ಹೋರಾಟದ ಮನೋಭಾವನೆಗಳನ್ನ ಹೆಚ್ಚಿಸ್ಕೊಳ್ಳಿ. ಹೋರಾಟದ ಮನೋಭಾವನೆ ಹೆಚ್ಚಿಸ್ಕೊಂಡ್ರೆ ಮಾತ್ರ ನಾವು ಇಂತ ಒಂದು ಸರ್ಕಾರದಿಂದ ನಾವೇನಾದ್ರು ಒಂದು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದ್ರೆ ಮನಸೋ ಇಚ್ಛೆ ಅವ್ರು ಏಕಪಕ್ಷೀಯವಾಗಿ ಏನ್ ಬೇಕಾದ್ರೂ ಒಂದು ನಿರ್ಧಾರಗಳು ತಗೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಅದ್ರ ಜಂಟಿ ಕ್ರಿಯಾ ಸಮಿತಿ ತಮ್ಮ ಜೊತೆ ಇದೆ, ನಾವು ನಿಮ್ ಜೊತೆ ಇದ್ದೀವಿ. ನೀವು ನಮ್ ಜೊತೆ ಸಹಕರಿಸಿದ್ರೆ ನಮ್ಮೆಲ್ಲ ಈ ಬೇಡಿಕೆಗಳು 100% ನಮ್ಗೆ ದಕ್ಕುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ನಿಮ್ಮ ಮಾತನ್ನ ಮುಗಿಸ್ತಿದ್ದೀನಿ. ದಯವಿಟ್ಟು ಈ ಸಾರಿಗೆ ಟಿವಿ ನಮ್ಮ ಒಂದು ಸಂಸ್ಥೆ ಒಳಗಡೆ ಬಂದಾಗ, ನಮ್ಮ ನೌಕರರ ಜೊತೆಯಲ್ಲಿ ಒಂದು ಬಾಂಧವ್ಯವನ್ನ ಹೊಂದಾಗ ಒಂದು ಒಳ್ಳೆ ವಾತಾವರಣ ಇಲ್ಲಿ ಸೃಷ್ಟಿ ಆಗ್ತಾ ಇದೆ. ಎಲ್ಲವರಿಗೂ ಸಹ ಒಂದು ನೈಜ ವಿಷಯಗಳನ್ನ ತಿಳಿಸುವಂತ ಪ್ರಯತ್ನವನ್ನ ನಮ್ಮ ಸಾರಿಗೆ ಟಿವಿ ಧನಂಜಯ ಅವರು ಮಾಡ್ತಾ ಇದ್ದಾರೆ. ದಯವಿಟ್ಟು ಅವ್ರು ಬೆಳಿಬೇಕು. ಯಾಕಂದ್ರೆ ಸಾರಿಗೆ ನೌಕರರಿಗೆ ಎಲ್ಲಾ ತರದ ವಿಷಯಗಳನ್ನು ಸಹ ಅವರು ನೇರವಾಗಿ ತಲುಪಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅವರ ಒಂದು ಈ ಸಾರಿಗೆ ಟಿವಿಯನ್ನ ಎಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಿ
ಅವ್ರಿಗೆ ಆಶೀರ್ವಾದ ಮಾಡ್ಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ.